ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಡಿದಂತಹ ಭ್ರಷ್ಟಾಚಾರ ಇರ್ಬೋದು, ಅಲ್ಲಿನ ಕೊಲೆಗಟ್ಟುಕರಿಗೆ, ಅತ್ಯಾಚಾರಿಗಳಿಗೆ ಅಥವಾ ಉಗ್ರರಿಗೆ ಕೊಡ್ತಾ ಇದ್ದಂತಹ ಸೌಕರ್ಯಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆಮೇಲೆ ದರ್ಶನ್ ಕೊಲೆ ಆರೋಪದ ಮೇಲೆ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಆತ ಮಾಡ್ತಾ ಇದ್ದಂತಹ ಲ್ಯಾವಿಶ್ ಲೈಫ್ಗಳ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು. ಕೆಲವೊಂದು ಅಧಿಕಾರಿಗಳನ್ನು ಅಲ್ಲಿಂದ ಅಮಾನತು ಮಾಡಲಾಗಿತ್ತು. ಸೊ ಏನೇ ಮಾಡಿದರೂ ಕೂಡ ಅಲ್ಲಿ ಅಕ್ರಮಗಳು ನಿಲ್ಲೋದಿಲ್ಲ ಅನ್ನೋದಕ್ಕೆ ನಿನ್ನೆ ನಡೆದಂತಹ ವಿಚಾರವೇ ಒಂದು ಉದಾಹರಣೆ. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾ ಇರ್ತೇವೆ. ಇದು ಪರಪ್ಪನ ಅಗ್ರಹಾರ ಕಾರಾಗೃಹದ ವಿಚಾರ ಅಲ್ಲ. ಇದು ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಎಲ್ಲ ಕಾರಾಗೃಹಗಳಲ್ಲಿ ನಡೀತಾ ಇರುವಂತಹ ಒಂದು ಬೆಳವಣಿಗೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಕೋರ್ಟು, ಕಚೇರಿ ಇವೆಲ್ಲವನ್ನು ದಾಟಿಕೊಂಡು ಕಾರಾಗೃಹದಲ್ಲಿರುವಂತಹ ಖೈದಿಗಳು ಎಷ್ಟೊಂದು ಲ್ಯಾವಿಶ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಳ್ಬೋದು. ನೆನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು. ಕಾರಾಗೃಹದಲ್ಲಿ ಜೀವಪರ್ಯಂತ ಶಿಕ್ಷೆಗೊಳಪಟ್ಟವರು ಅಥವಾ ಜೈಲಿಗೆ ಹೋದಂತಹ ವ್ಯಕ್ತಿಗಳು ಜೂಜಾಟ ಆಡ್ತಾ ಇರುವಂಥದ್ದು, ಇಸ್ಪೇಟ್ ಇರ್ಬೋದು, ಇನ್ನಿತರ ಆಟಗಳನ್ನು, ಮನೋರಂಜನೆಗಳನ್ನು ಮಾಡ್ತಾ ಇರುವಂಥದ್ದು, ಒಂದು ರೀತಿಯಲ್ಲಿ ಎಂಜಾಯ್ ಲೈಫ್ ಆಗಿ ಮಾರ್ಪಾಡಾಗಿರುವಂಥದ್ದು. ಅಂದರೆ ಇಲ್ಲಿ ತಪ್ಪು ಮಾಡೋವರಿಗೆ ಯಾವುದೇ ನೋವು ಅಥವಾ ಬೇಸರ ಇಲ್ಲಿ ಅವರಿಗೆ ವ್ಯಕ್ತವಾಗೋಕ್ಕೆ ಸಾಧ್ಯನೇ ಇಲ್ಲ. ಅವರ ನೋಡಿ, ಈ ಒಂದು ಜೈಲಲ್ಲಿ ಹಾಕುವಂತಹ ಉದ್ದೇಶ ಏನು ಅಂತ ಹೇಳಿದರೆ, ಮನ ಪರಿವರ್ತನೆ ಆಗಲಿ, ತಮ್ಮ ಒಂದು ಕಠೋರ ಹೃದಯ ಮಾರ್ಪಾಡಾಗಲಿ. ನೋಡಿ, ಜೈಲು ವಾಸದಿಂದಾಗಿ ಜೈಲು ವಾಸ ಅನುಭವಿಸಿದಂತಹ 1 ವರ್ಷ ಅನುಭವಿಸಿದರೆ ಸಾಕು, ಇನ್ಯಾವತ್ತೂ ಜೈಲಿಗೆ ಹೋಗಲೇಬಾರ್ದು ಅನ್ನುವಂತಹ ಚಿಂತೆ ಅವರ ತಲೆಗೆ ಬಂದು ಬಿಡಬೇಕು ಅನ್ನುವಷ್ಟರ ಮಟ್ಟಿಗೆ ಜೈಲು ಅಷ್ಟು ಕಠೋರವಾಗಿರುತ್ತೆ. ಆದರೆ ಇವಾಗಿನ ಜೈಲುಗಳು ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ಕಾರಾಗೃಹಕ್ಕೆ ಹೋದ್ರಾಯಿತು, ಕೇಂದ್ರ ಕಾರಾಗೃಹದಲ್ಲಿರುವಂತಹ ಖೈದಿಗಳೇ ರಾಜಾತಿಥ್ಯವನ್ನು ಪಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ವು. ಆದರೆ ಇವೆಲ್ಲವನ್ನು ಮೆಟ್ಟಿ ನಿಂತು ಕೆಲವೊಂದು ಅಮಾನತುಗಳನ್ನು ಮಾಡಿ, ಕೆಲವೊಂದು ಸಸ್ಪೆನ್ಷನ್ಗಳು ಸಿಕ್ಕಿದರೂ ಕೂಡ, ಅಧಿಕಾರಿಗಳು ಬೇರೆ ಬಂದರೂ ಕೂಡ ಹೈಯರ್ ಆಫೀಸರ್ಗಳಿಂದ, ಅಂದರೆ ಅಥಾರಿಟಿಯೇ ಒಂದು ರೀತಿಯಲ್ಲಿ ಭ್ರಷ್ಟರಾಗಿದ್ದರೆ ಇಂತಹ ವ್ಯವಸ್ಥೆಗಳು ಈ ಥರ ಆಗುವುದರಲ್ಲಿ ತಪ್ಪೇ ಅಲ್ಲ ಅಂತ ಇವತ್ತು ನೆಟ್ಟಿಗರು ಮಾತಾಡ್ತಾ ಇರುವಂಥದ್ದು. ಸೊ ನಿನ್ನೆ ದಿವಸ ಬಂದಂತಹ ಒಂದು ವರದಿಯ ಕಡೆ ಗಮನಿಸ್ತಾ ಹೋಗೋಣ. ನಗರದ ಹೊರವಲಯದಲ್ಲಿರುವಂತಹ ಕೇಂದ್ರ ಕಾರಾಗೃಹದಲ್ಲಿ ಹಲವು ಅಕ್ರಮಗಳ ಅಡ್ಡೆಯಾಗಿರುವ ಕುರಿತಾದ ವಿಡಿಯೋಗಳು ಒಂದೊಂದಾಗಿ ಹೊರಬೀಳ್ತಾ ಇವೆ. ಇದೀಗ ಖೈದಿಗಳ ಹೈಫೈ ಜೀವನ ನಡೆಸುತ್ತಿದ್ದಾರೆ ಎನ್ನಲಾದ ಮತ್ತೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಕೆಲವು ತಿಂಗಳ ಹಿಂದೆಯಷ್ಟೇ ಖೈದಿಗಳ ಹೈಫೈ ಜೀವನದ ತುಣುಕುಗಳು ಜಿಲ್ಲಾಧಿಕಾರಿಯ ವಿರುದ್ಧ ಪತ್ರ ಬರೆದಿರುವುದು ಸೇರಿದಂತೆ ಜೈಲಿನಲ್ಲಿ ಹಲವು ಘಟನೆಗಳ ಕುರಿತಾದ ವಿಡಿಯೋಗಳು ಹರಿದಾಡಿದ್ದವು. ಇದಾದ ಬಳಿಕ ಮಂಗಳವಾರವಷ್ಟೇ PSI ನೇಮಕಾತಿ ಅಕ್ರಮದ ಪ್ರಮುಖ ಆರೋಪಿ RD ಪಾಟೀಲ್ ಜಿಲ್ಲಾಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿರುವ ವಿಡಿಯೋ ವೈರಲ್ ಆಗಿತ್ತು. ಇದಾದ ಮರುದಿನವೇ ಬುಧವಾರ ಬೆಳಗ್ಗೆ ಜೈಲಿನಲ್ಲಿ ಖೈದಿಗಳು ನಡೆಸ್ತಾ ಇರುವಂತಹ ಜೂಜಾಟ, ಮದ್ಯಪಾನ, ಸಿಗರೇಟ್ ಸೇದುವ ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಕಲಬುರಗಿ ಜೈಲು ಅಂದರೆ ಇತ್ತೀಚೆಗೆ ಅಕ್ರಮಗಳು ಬಯಲಾಗುವ ಪರಪ್ಪನ ಅಗ್ರಹಾರ ಜೈಲಿಗೂ ಮೀರಿಸುವ ಕೇಂದ್ರವಾಗಿ ಬೆಳೀತಾ ಇದೆ. ಇಂತಹ ಅಕ್ರಮಗಳ ಅಡ್ಡೆಯಾಗಿರುವ ಬಗ್ಗೆ ಸಾಮಾಜಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಜೈಲಿನಲ್ಲೇ ಹಲವು ಅಕ್ರಮಗಳು ನಡೀತಾ ಇದ್ರೂ ಕೂಡ ಕಾರಾಗೃಹದ ಮುಖ್ಯ ಅಧೀಕ್ಷಕಿ ಅನಿತಾ ಅವರು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ನಾವು ನಿನ್ನೆ ಯಾವುದೊಂದು ಮಾಧ್ಯಮದಲ್ಲಿ ಗಮನಿಸಿರ್ಬೋದು, ಕಾರಾಗೃಹದಿಂದ ಅವರು ಕೊಲೆ ಆರೋಪಿ ಏನೋ ಒಂದು ಕೆಲಸಕ್ಕಾಗಿ ಆ ಒಂದು ಕಾರಾಗೃಹದಿಂದ ಹೊರಗಡೆ ಹೋಗ್ತಾ ಇರುವಂತಹ ಒಂದು ದೃಶ್ಯವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಂತಹ ನಮ್ಮ ವಿಜಯ ಟೈಮ್ಸ್ ಸಂಸ್ಥಾಪಕರಾದಂತಹ ವಿಜಯಲಕ್ಷ್ಮಿ ಶಿಬರೂರ್ ಅವರ ಆ ಒಂದು ಗ್ರೌಂಡ್ ರಿಪೋರ್ಟ್ನಲ್ಲಿ ಅಥವಾ ಕವರ್ ಸ್ಟೋರಿಯಲ್ಲಿ ಆ ಒಂದು ಕಾರಾಗೃಹದ ಬಗ್ಗೆ ಅಲ್ಲಿನ ಬೆಚ್ಚಿ ಬೀಳಿಸುವ ವರದಿಗಳನ್ನು ಹೊರಗಡೆ ಹಾಕಿದ್ರು. ಒಂದು ರೀತಿಯಲ್ಲಿ ನಿರ್ಭೀತಿಯಿಂದ ಅವರು ಆ ಕೊಲೆ ಆರೋಪಿ ಹೊರಗಡೆ ಹೋಗ್ತಾ ಇದೆ. ನೋಡಿ, ಜೈಲಲ್ಲಿರುವಂತಹ ವ್ಯಕ್ತಿ ಆ ಒಂದು ಕಾರಾಗೃಹದಿಂದ ಹೊರಗಡೆ ಹೋಗಿ ಏನೋ ಒಂದು ಕೆಲಸವನ್ನು ಮುಗಿಸ್ಕೊಂಡು ಬರ್ತಾರೆ. ಆದರೂ ಕೂಡ ಯಾವುದೇ ಇಲ್ಲಿ ನೋಡಿ ಎಷ್ಟೊಂದು ಘಾತುಕ ಶಕ್ತಿಗಳನ್ನು ಈ ರೀತಿಯಾಗಿ ಫ್ರೀ ಹ್ಯಾಂಡಲ್ಲಿ ಬಿಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇದು ಬರೀ ಒಂದು ಕಾರಾಗೃಹದ ವಿಚಾರ ಅಲ್ಲ, ಎಲ್ಲ ಕಾರಾಗೃಹದಲ್ಲಿ ನಡೀತಾ ಇರುವಂತಹ ವಿಚಾರ. ಇದನ್ನು ಗಂಭೀರವಾಗಿ ಸರ್ಕಾರ ತಗೊಳ್ಬೇಕು. ಸರ್ಕಾರಗಳು ಇದನ್ನು ಗಂಭೀರವಾಗಿ ತಗೊಳ್ಳೋದು ಇಲ್ಲ, ಅಥವಾ ನಾವು ಇವತ್ತು ಬೊಬ್ಬೆ ಹಾಕ್ತಾ ಇರೋದು ಸುಮ್ಮನೆ ಬೊಬ್ಬೆ ಹಾಕ್ತಾ ಇರೋ ಥರ
ಆಗುತ್ತೆ. ಯಾಕಂತ ಕೇಳಿದರೆ ಇದು ಇವತ್ತಿನಿಂದಲ್ಲ, ನಾವು ದರ್ಶನ ವಿಚಾರದಲ್ಲಿ ಮಾತಾಡಿದಾಗಲೂ ಅಥವಾ ಇನ್ನಿತರ ಉಗ್ರರ ವಿಚಾರದಲ್ಲಿ ಮಾತಾಡಿದಾಗಲೂ ಕ್ರಮ ಕೈಗೊಳ್ತೇವೆ ಅಥವಾ ಈ ರೀತಿ ತಪ್ಪಾಗಿದೆ ಇನ್ನು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂಥದ್ದು ಇದು ನಡೆಯುತ್ತೆ ಹೊರತು ಬೇರೆ ಯಾವುದೇ ಬೆಳವಣಿಗೆಗಳು ನಡೀತಾ ಇರಲಿಲ್ಲ. ಸೊ ಒಂದು ವಿಚಾರದಲ್ಲಿ ಸಾಮಾನ್ಯ ಜನರು ಗಟ್ಟಿಯಾಗಿ ಧ್ವನಿ ಆಗಬೇಕು. ಮಾತ್ರ ಅಲ್ಲ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.